ಅನ್ನ ಕೊಡೋ ಅನ್ನಪೂರ್ಣೇಶ್ವರಿನೇ ಇದ್ದಕ್ಕಿದ್ದ ಹಾಗೆ ತಟ್ಟೆ ಕಿತ್ಕೊಂಡ್ಬಿಟ್ರೆ ನಾವೆಲ್ಲಿ ಅಂತ ಹೋಗೋದು? ಅಪ್ಪ ಭಗವಂತ, ಹಸ್ಕೊಂಡಿರೋರ್ನ ನೋಡಿ ನೊಂದ್ಕೊಳ್ಳೋ ಕುಟುಂಬ ನಮ್ದು. ಈಗ ನಾವೇ ಹಸ್ಕೊಂಡಿರೋ ಹಾಗಾಗೋಯ್ತಲ್ಲಪ್ಪ. ಗಿರಿಜಾ ಮಾವ ತಗೊಳ್ಳವ ದುಡ್ಡು. ಮಾವ 150 ರೂಪಾಯಿ. ಅದು ಯಾವಾಗಲೂ ಮರೆತು ಬಿಟ್ಟು ಜೋಬ್ನಲ್ಲಿ ಇಟ್ಟಿದ್ದೆ, ಕೈ ಸಿಕ್ತು ಕೊಟ್ಟೆ. ಅದೆಷ್ಟಿದೆ ಗೊತ್ತಿಲ್ಲಮ್ಮ. ಓ, ಎಲ್ಲರೂ ಒಟ್ಟೊಟ್ಟಿಗೆ ಬರ್ತಾ ಇದ್ದೀರಾ? ರಾಮಯ್ಯ, ಮಾರ್ಗಿ ಮೇಡಮ್, ಏನಾದ್ರೂ ಖುಷಿ ಸುದ್ದಿ? ಇನ್ನೆಲ್ಲಿ ಖುಷಿ ಸುದ್ದಿ ಸರ್, ಇದ್ಮೇಲೆ ಏನೇ ಇದ್ರು ಸುದ್ದಿ ಅಷ್ಟೇ. ನನಗ ಪ್ರಾಬ್ಲಮ್ ಇಲ್ಲಪ್ಪ. ನನ್ನ ಫ್ರೆಂಡ್ದು ವಾಟರ್ ಪ್ಯೂರಿಫೈಯರ್ ಕಂಪ್ನಿಲಿ ಕೆಲಸ ಆಗ್ತಿದೆ ಅಂತ ಹೇಳಿದ್ನಲ್ಲ, ಕನ್ಫರ್ಮೇಶನ್ ಕಾಯ್ತಾ ಇದೀನಿ. ಮತ್ತೆ ಯಾಕೆ ಫೈಲ್ ಇಟ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೀರಾ? ಸುಮ್ನೆ ರಾಮಯ್ಯ, ವಾರ್ಮ್ ಅಪ್ಗೆ ಬೇರೆ ಯಾವ್ದಾದ್ರು ಈಸಿಯಾಗಿ ಕುಂತ್ಕೊಂಡ್ ಮಾಡೋ ಕೆಲಸ ಸಿಗತ್ತಾ ಅಂತ ಹುಡುಕ್ತಾ ಇದೀನಿ. ಕುಂತ್ಕೊಂಡ್ ಮಾಡೋ ಕೆಲ್ಸಕ್ಕೆ ವಾಕಿಂಗ್ ಮಾಡ್ತೀರಾ, ನಿಂತ್ಕೊಂಡ್ ಮಾಡೋ ಕೆಲ್ಸಕ್ಕೆ ರನ್ನಿಂಗ್ ಮಾಡ್ತೀರಾ ಅನ್ಸುತ್ತೆ. ಮಾವ, ಮೊನ್ನೆ ನಿಮ್ಗೆ ಜೇಬಲ್ 150 ರೂಪಾಯಿ ಸಿಕ್ತು ಅಂತ ಕೊಟ್ಟಿದ್ರಿ. ನಿನ್ನೆ ದಿಮ್ ಕೆಳಗಡೆ 150 ರೂಪಾಯಿ ಸಿಕ್ತು ಅಂತ ಕೊಟ್ರಿ. ದಿನ ನಿಮ್ಗೆ 150 ರೂಪಾಯೇ ಸಿಗ್ತಿದೆ ಅಲ್ವಾ? ಹೌದಲ್ವಾ? ಯಾಕೆ ಗೊತ್ತಿಲ್ಲಪ್ಪ. ಮಾವ, ನಿಜ ಹೇಳಿ. ಬಾಬು, ಇವತ್ತು ನೀನು ನಡ್ಕೊಂಡ್ ಬಂದಂಗಿದ್ಯಾ ಗಾಡಿಯಲ್ಲೇ? ಅದು ಆಕ್ಚುಲಿ ಏನಾಯ್ತಂದ್ರೆ, ಏನಿಲ್ಲ ಬಿಡಪ್ಪನೆ. ಇವಾಗ ಹೇಳ್ತೀಯಾ ಇಲ್ವಾ? ಹೇಳ್ತೀನಮ್ಮ, ಹೇಳ್ತೀನಿ. ನಮ್ಮ ಶಿವು ಕೆಲಸ ಕಳ್ಕೊಂಡು ಕೆಲಸಕ್ಕೋಸ್ಕರ ಊರೂರು ಅಲ್ದಾಡ್ತಾ ಇದ್ದಾನೆ. ವರಮಾನ ಬೇರೆ ಇಲ್ಲ. ಸಂಸಾರ ನಡೆಸೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತಿದ್ಯಮ್ಮ. ಅದಕ್ಕೆ ನಾನು ಕೈಲಾದಷ್ಟು ಮಾಡ್ತಿದ್ದೀನಿ. ಕೆಲಸಗಳು ಕಳ್ಕೊಂಡಿರೋ ವಿಷಯಗಳನ್ನ ನಮ್ಮ ಅತ್ತೆ ಮನೆಗಳಲ್ಲಿ ಹೇಳಿಲ್ಲ. ಅದು ಅಲ್ಲದೆ ನಮ್ಮ ಅತ್ತೆ ಮನೆಗಳಲ್ಲಿ ಒಂಥರ ಅವ್ರುಗಳೆಲ್ಲ ಮನುಷ್ಯಗಳನ್ನ ಅಳೆಯೋದೇ ದುಡ್ಡುಗಳಿಂದ. ಅದಕ್ಕೆ ಪಕ್ಕದಲ್ಲಿ ಈಶ್ವರನ ದೇವಸ್ಥಾನ ಇದೆ, ಅಲ್ಲಿ ಕಸ ಗುಡಿಸಿ ನೀರು ಹಾಕಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಕೊಟ್ಬಿಟ್ರೆ 150 ರೂಪಾಯಿ ಕೊಡ್ತಾರಮ್ಮ. ನನ್ಗೇನು ಕಷ್ಟ ಆಗಲ್ಲಮ್ಮ, ಕೆಲಸ ಬಹಳ ಸುಲಭ. ಮನೆ ಖರ್ಚುಗಳಕ, ನನ್ನ ಹೆಂಡತಿಗಳ ಶೋಕಿಗಳಕ ಎಲ್ಲಕ್ಕೂ ದುಡ್ಡುಗಳು ಬೇಡವೇ. ಅದಕ್ಕ ಗಾಡಿಗಳನ್ನ ಅಡ ಇಟ್ಬಿಟ್ಟೆ. ಏನ್ ಸರ್, ಕಷ್ಟ ಐತೆ ಅಂತ ಒಂದ್ ಮಾತು ಹೇಳಕ್ ತಾನೆ ಸರ್? ನಾವೆಲ್ಲ ಏನ್ ಸತ್ತೋಗಿದ್ದೀವ? ಅಲ್ಲ ರಾಮಯ್ಯ, ನಾವುಗಳೆಲ್ಲ ಕೆಲಸಗಳು ಕಳ್ಕೊಂಡು ಕೂತಿದ್ದೀವಿ. ನಿಮ್ಗಳಿಗೂ ಕಷ್ಟ ಇರ್ತಾವಲ್ಲ ಅಪ್ಪ, ಅದಕ್ಕ ಹೇಳಿಲ್ಲ. ದೇವ್ರಿಗೆ ಇರ್ತಾನೆ ಬಿಡ್ರಪ್ಪ. ದೇವ್ರಿದಾನೆ ನಿಜ, ಆದ್ರೆ ದೇವ್ರಂತ ನೀವು ಈ ವಯಸ್ಸಲ್ಲಿ ಕಷ್ಟ ಪಡ್ಬೇಕಾ? ಬೇಡ. ಭಗವಂತ, ನಮ್ಮ ಕಷ್ಟಗಳನ್ನ ನೀನು ಕಣ್ಬಿಟ್ಟು ನೋಡಲ್ವಾ? ನೋಡು, ನಾನು ಹೇಳ್ತಿದ್ದೀನಿ, ಇದನ್ನಿಟ್ಕೋ. ಯೋಚನೆ ಮಾಡಬೇಡಮ್ಮ. ಭಗವಂತ ಯಾವುದಾದೊಂದು ರೂಪದಲ್ಲಿ ಬಂದು ನಮ್ಮ ಸಹಾಯ. ನೀವು ಗೌರಮ್ಮ ಅಲ್ವಾ? ನಾನ್ ಮರ್ತಿಲ್ ನೋಡ್ರಿ. ನೀವು ಹೇಗ್ ಮರೆಯಕ್ಕಾಗತ್ತೆ? ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ ಇರೋವಾಗ ನಮ್ ಜೊತೆ ಹಬ್ಬ ಮಾಡಿ ನಮ್ಗೆಲ್ಲ ಅನ್ನ ಹಾಕಿರೋ ಅನ್ನಪೂರ್ಣೇಶ್ವರಿ ನೀವು. ಬನ್ನಿ, ಒಳಗ್ ಬನ್ನಿ. ಬನ್ನಿ.
ಬಂದ ನಮ್ಮ ಬಾಸ್ ಕಣ್ಣನ್ ಮಗ. ಏಯ್ ಬಾಸ್ಕಿ, ಕೆಲಸ ಕಳ್ಕೊಂಡ ತಕ್ಷಣ ಅವ್ರ ಮೇಲಿರೋ ಮರ್ಯಾದನ್ನು ಕಳ್ಕೊಂಡ್ಬಿಟ್ಯಾ? ಏನೇ ಆಗ್ಲಿ ಅವ್ರು ನಮ್ಗೆ ಅನ್ನ ಕೊಟ್ಟಿರೋ ದಣಿ. ಅದಾಗ ಈಗಲ್ಲ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಪಾಪ ತೀರಾ ಸಣ್ಣ ಆಗ್ಬಿಟ್ಟಿದ್ದೀರಲ್ಲ ಸರ್. ಈ ಟೆನ್ಷನ್ಗೆ ಕೂಳು ಹೊಟ್ಟಿಗೆ ಇಳಿವಲ್ತು, ಹಿಂಗಾಗಿ ನಾನು ಇಳಿದ್ಬಿಟ್ಟೆ ನೋಡಪ್ಪ ಶಿವಪ್ರಸಾದ. ಮತ್ತೇನು ಎಲ್ಲ ಏನು ಮಾಡ್ಲಿಕ್ಕತ್ತೀರಿ ಇಲ್ಲೇ? ಬೆಳಗ್ಗೆ ಎದ್ದ ತಕ್ಷಣ ಹೊಸ ಕೆಲಸ ಹುಡ್ಕೊಂಡು ಹೋಗೋದು, ಸುಸ್ತಾಗಿ ಇಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮನೆಗೆ ಹೋಗೋದು. ನಿಮ್ಮ ಟೆನ್ಷನ್ ನನಗೆ ಅರ್ಥ ಆಗ್ತದಪ್ಪ. ಈ ಡಿಪಾರ್ಟ್ಮೆಂಟ್ನವ್ರು ಬೇರೆ ಫೈಲ್ ಲಗು ಲಗು ಮೂವ್ ಮಾಡವಲ್ರು. ಈ ವಿಷಯ ಕೇಳಿ ನಮ್ಮ ಅಪ್ಪಗೆ ಇದ್ದಕ್ಕಿದ್ದಂಗೆ ಎದಿ ನೋವು ಬಂದು ಆಸ್ಪತ್ರೆ ಸೇರ್ಯ ನೋವು ಮಾರಾಯ. ಹೋಗ್ಲಿ ಬಿಡಿ ಸಾರು, ನೀವು ಬೇಜಾರು ಮಾಡ್ಕೋಬೇಡಿ. ನಾವೆಲ್ಲ ನಮ್ಮ ಕಷ್ಟನೇ ದೊಡ್ಡದು ಅನ್ಕೊಂಡಿರ್ತೀವಿ ಸರ್. ಆದ್ರೆ ಒಬ್ರೊಬ್ರು ಕಷ್ಟ ಕೇಳ್ತಾ ಹೋದ್ರೆ ನಮ್ದಕ್ಕಿಂತ ಅವ್ರ ಕಷ್ಟನೇ ದೊಡ್ಡದು ಅನ್ಸುತ್ತೆ. ದೇವ್ರಿದ್ದಾನೆ ಬಿಡಿ ಸರ್, ನೀವು ನ್ಯಾಯವಾಗಿದ್ರೆ ನ್ಯಾಯ ಸಿಕ್ಕೇ ಸಿಗ್ತದೆ. ಸರ್, ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾವೇನು ದೊಡ್ಡ ಮನುಷ್ಯರಲ್ಲ, ಆದರೂ ನಮ್ಮಿಂದ ಏನಾದರೂ ಸಹಾಯ ಆಗಬೇಕು ಅಂದರೆ ಹೇಳಿ ಸರ್, ಖಂಡಿತ ಮಾಡ್ತೀವಿ. ಅಲ್ಲೋ ನಿಮ್ಗೆ ಎಷ್ಟು ಸಮಸ್ಯೆ ಅದ, ಅಷ್ಟು ಸಮಸ್ಯೆ ಇಟ್ಕೊಂಡು ನನಗೆ ಹೆಲ್ಪ್ ಮಾಡ್ತೀನಿ ಅಂತಂತಿರಲ್ಲ. ಇಂಥ ಚಲೋ ಮನಸ್ಸುಗಳಿಗೆ ದೇವರು ಕೈ ಹಿಡ್ದಾಗಿಡ್ತಾನೆ. ಡೋಂಟ್ ವರಿ. ನಾನು ಭಾಳ ಟ್ರೈ ಮಾಡ್ಲಿಕ್ಕತ್ತೇನೆ. ಬಟ್ ಏನಪ್ಪ ಅಂತಂದ್ರೆ ನೀವು ನನ್ನ ನಂಬ್ಕೊಂಡು ಕುತ್ಕೋಬೇಡ್ರಿ. ಬೇರೆ ಕೆಲಸ ಸಿಕ್ಕರೆ ಟ್ರೈ ಮಾಡ್ರಿ, ಒಳ್ಳೇದಾಗ್ಲಿಪ್ಪ. ನಾ ಬರ್ಲ ಹಂಗಂದ್ರೆ. ಭಗವಂತ, ನಾವು ಏನು ತಪ್ಪು ಮಾಡಿದ್ದೀವಿ? ಯಾಕೆ ನಮ್ಮನ್ನ ಈ ಥರ ಆಟ ಆಡಿಸ್ತಾ ಇದೆಯಾ? ಏನು ಈ ಕಡೆ ಒಬ್ರೆ? ಯಜಮಾನ್ರ ಮಕ್ಕಳೆಲ್ಲ ಎಲ್ಲಿ? ಅವರು ಎಲ್ಲ ಬಂದಾರ್ರಿ. ನಾವು ಮೂರ್ತಿ ವ್ಯಾಪಾರ ಮಾಡೋದ್ರ ಜೊತೆ ಸೀರೆ ವ್ಯಾಪಾರನೂ ಮಾಡ್ತೀವಿ. ಬೆಂಗಳೂರಿನಾಗ ಸೀರೆ ವ್ಯಾಪಾರ ಮಾಡಿದ್ರೆ ಭಾಳ ಲಾಭ ಆಕೈತೆ ಅಂತ ಹೇಳಿರಿ, ಅದಕ್ಕೆ ಬಂದಿರಿ. ಅವರೆಲ್ಲ ಆ ಕಡೆ ರೋಡಿಗೆ ಹೋಗ್ಯಾರ್ರಿ, ನಾ ಇಲ್ಲಿ ಬಂದ್ರಿ. ಅಕ್ಕಾರ ಸೀರೆ ನೋಡ್ತೀರೇನ್ರಿ? ತೋರಿಸ್ಲಿ? ಹಾ, ತುಂಬಾ ಕಾಸ್ಟ್ಲಿ ಇದ್ದಾಗಿದೆ. ಹೌದ್ರಿ, ಸ್ವಲ್ಪ ಜಾಸ್ತಿನ ಐತ್ರಿ. ಆದ್ರೆ ನನ್ಗೇನು ಭಾಳ ಲಾಭ ಬ್ಯಾಡ್ರಿ. ನಮ್ಮ ಶ್ರಮಕ್ಕೆ ತಕ್ಕ ಬೆಲೆ ಸಿಕ್ಕರೆ ಅಷ್ಟೇ ಸಾಕ್ರಿ. ಅಕ್ಕಾರ, ಈ ಸೀರೆ ಎಲ್ಲ ಇಟ್ಕೊಂಡು ಮಾರಕ ಒಂದು ಜಾಗ ನೋಡತ್ತೇನ್ರಿ. ಆ ಜಾಗ ಸಿಕ್ತಂದ್ರ ಭಾಳ ಚಲೋ ಆಕೈತಿ ನೋಡ್ರಿ. ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ಮಾವ, ನಾನೇನೋ ಕೇಳ್ತೀನಿ, ಇಲ್ಲ ಅಂತ ಹೇಳಬಾರ್ದು. ಗೌರಮ್ಮಗೆ ಸೀರೆ ವ್ಯಾಪಾರ ಮಾಡೋದಕ್ಕೆ ಜಾಗ ಬೇಕು. ನಾನು ಮನೇಲಿ ಸುಮ್ಮನೆ ಕೂತಿರೋದ್ರ ಬದಲು ನಮ್ಮ ಮನೆಯಿಂದನೇ ಸೀರೆ ವ್ಯಾಪಾರ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ದೀನಿ. ಗೌರಮ್ಮ, ಏನು ಹೇಳ್ತೀರಾ? ಅಕ್ಕಾರ, ಭಾಳ ಚಲೋ ಹೇಳಿರಿ ನೋಡ್ರಿ. ಆತ್ರಿ, ಬಂದಿದ್ದ ಲಾಭದಾಗ ನನಗರ್ಧ ನಿಮಗರ್ಧ, ಏನಂತೀರಿ? ಎಂಥ ಮಾತು, ಎಂಥ ಮಾತು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಆದರೆ ಮಾವ, ನಾನು ಮನೆ ನಡ್ಸೋಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಇವ್ರಿಗೆ ಮಾತ್ರ. ನೀನು ಧೈರ್ಯ ಮಾಡಮ್ಮ, ನಾನು ಜೊತೆಲಿ ಇರ್ತೀನಿ. ಅಷ್ಟೇ ಅಲ್ಲ, ಆ ತಾಯಿ ಚಾಮುಂಡೇಶ್ವರಿ ಸದಾ ನಮ್ಮ ಜೊತೆಲಿ ಇರ್ತಾಳೆ. ಖಂಡಿತ ಇರ್ತೀವಿ. ಅಂದ್ರ ಲಗುನ ಶುರು ಮಾಡೋಣ್ರಿ ಅಕ್ಕಾರ, ಎಲ್ಲ ಚಲೋ ಆಕೈತ್ರಿ. ಅಮ್ಮ, ಆರಾಮಿದ್ರ್ಯಾ? ಹಾ, ಆರಾಮ್ರಿ. ಯಜಮಾನ್ರು ಬರಲಿಲ್ಲ? ಅವ್ರು ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಗ್ಯಾರ್ರಿ ಅಣ್ಣ. ಅಯ್ಯೋ, ನಂಗೆ ಅಂತ ಕಣ್ಣ ಅಂದಳಿ ಕರಿತ್ರಿ ಅಮ್ಮ. ಅವ್ರನ್ನ ಮೊದಲನೇ ಸಲ ನೋಡಿದಾಗ ಕಳ್ಳು ಅಂದ್ಕೊಂಡು ಐಡೆಂಟಿ ಕಾರ್ಡ್ ಕೇಳಿದ್ರೆ, ಈಗ ನೋಡಿದ್ರೆ ಅಮ್ಮ ಅಮ್ಮ ಅಂತಿದ್ದೀರಾ? ಅದೆಂಥದೋ ಗೊತ್ತಿಲ್ಲ ಗೌರಿ. ಅವ್ರ ಕೈ ರುಚಿ ರೊಟ್ಟಿ ತಿಂದಾಗಳಿಂದ ಅವ್ರನ್ನ ಕಂಡ್ರೆ ಕೈ ಎತ್ತಿ ಮುಗಿಕಂದಳಿ ಅನ್ಸುತ್ತೆ. ಗೌರಿ, ಅದೇನು ಗುಸುಗುಸು ಅಂತ ಮಾತಾಡ್ತಿದ್ದೀರಾ? ಬಾ, ಸೀರೆ ನೋಡು. ನಾನು ಹಾಗೆ ಅನ್ಕೊಂಡೆ ಅಕ್ಕ, ನೀನೇನಾದ್ರೂ ಅನ್ಕೋತಿ ಅಂತ ಸುಮ್ಮನಾದೆ. ಅಯ್ಯೋ ಅಕ್ಕಾರ, ಬಂದಿದ್ದ ಸೀರೆ ವ್ಯಾಪಾರ ಮಾಡಕ್ಕಲ್ಲೇನ್ರಿ, ಬರ್ರಿ ಕೂತ್ಕೋರಿ.
ಗಿರ್ಜಮ್ಮ ಇವಳಿಗೆ ಒಂದು ಸೀರೆ ತೋರಿಸಿ ಸೈ ಅನ್ಸ್ಕೊಂಬ ನನ್ನ ಕೈಲಂತೂ ಆತಿಲ್ಲ ಮರ. ಸಾಯಂಕಾಲ ಇಡೀ ಮಾಡ್ತಾಳ. ಹಂಗೇನ್ರಿ ಇದ್ ನೋಡ್ರಿ. ಈ ಸೀರೆ ಚೆನ್ನಾಗಿದೆ. ಇದ್ರ ಬೆಲೆ ಎಷ್ಟು? ಗೌರಮ್ಮ, ಇವಳು ನನ್ನ ತಂಗಿ, ಇವಳಿಗೆ ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನ ಅವಳು ತಗೊಂಡು ಹೋಗ್ಲಿ. ನನಗೆ ಬರೋ ಲಾಭದಲ್ಲಿ ನೀವು ಆ ದುಡ್ಡು ಇಟ್ಕೊಳ್ಳಿ. ಗಿರಿಜಕ್ಕರ, ವ್ಯವಹಾರ ಅಂದಮೇಲೆ ನಮ್ಮವರು ತಮ್ಮವರು ಅಂತ ಇರಂಗಿಲ್ರಿ. ವೃತ್ತಿ ಧರ್ಮ ಇದ್ದಂಗ ವ್ಯವಹಾರಕ್ಕೂ ಒಂದು ಧರ್ಮ ಇರ್ತೈತ್ರಿ. ಹೌದಿಲ್ರಿ ಅಣ್ಣಾರ? ಗೌರಮ್ಮ, ನೀವು ಹೇಳ್ರ ಮೇಲೆ ಮುಗ್ದೇ ಹೋಯ್ತು. ಗಿರ್ಜಮ್ಮ, ಆ ಸೀರೆಗೆ ಎಷ್ಟು? 2,000. ಅಕ್ಕ, ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಬರ್ತೀನಿ. ಸರಿ. ಗಿರ್ಜಾ ಅವರೇ. ಓ, ಸೋಷಿ ಸಂಧ್ಯಾ ಅವರೇ, ಕುತ್ಕೊಳ್ಳಿ. ಅದು ಸೀರೆ ವ್ಯಾಪಾರ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು. ನೋಡಿ ಸೀರೆ ನೋಡಿ. ಅದು ತೋರಿಸಿ. ಇದು ಚೆನ್ನಾಗಿಲ್ಲ ರೀ. ಇದು ನೋಡಿ. ಸರಿ, ನಾನಿನ್ ಬರ್ತೀನಿ. ಸಂಧ್ಯಾ ಅವರೇ, ಸೀರೆ ತಗೊಳ್ದೆ ಹಾಗೆ ಹೋಗ್ತಿದ್ದೀರಾ? ಯಾಕ್ರಿ ಅಕ್ಕ, ಯಾವುದು ಸೇರ್ಲಿಲ್ಲೇನ್ರಿ? ಹಾಗಲ್ರಿ, ಆಕ್ಚುಲ್ ಆಗಿ ನೋಡಿ, ಈ ಸೀರೆ ಕಲರ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಬಾರ್ಡ್ರೇ ಚೆನ್ನಾಗಿಲ್ಲ. ಇಲ್ಲಿ ನೋಡಿ, ಈ ಸೀರೆ ಬಾರ್ಡ್ರ್ ತುಂಬಾ ಚೆನ್ನಾಗಿದೆ, ಡಿಸೈನೇ ಚೆನ್ನಾಗಿಲ್ಲ. ಸಂಧ್ಯಾ ಅವರೇ, ನೀವ್ ಕೇಳೋ ತರದ ಸೀರೆ ಎಲ್ರಿ ಸಿಗುತ್ತೆ? ಇಲ್ಲೇ ಸಿಗ್ತೈತಿ. ಅಕ್ಕಾರ, ಇದು ತಗೊಳ್ಳಿ, ನಿಮಗ್ ಸೇರೆ ಸೇರ್ತೈತಿ. ಎಂತ ಲಕಲಕ ಅನ್ನೋ ಸೀರೆ ಕೊಟ್ರಿ ಸಂಧ್ಯಾ ಮೇಡಮರ. ನೀವಿದನ್ನ ಉಟ್ಕೊಂಡು ನಿಂತ್ರಿ ಅಂತಂದ್ರ ನಿಮ್ಮ ಮನೆಯವರು ನಾಚಿ ನೀರಾಗಿ ಬಿಡ್ತಾರ ಅಂತ ಅಂದೇನ್ರಿ. ಹಂಗಂತೀರಾ? ಸರಿ ಗಿರ್ಜಾರೆ, ಹಾಗಾದ್ರೆ ಈ ಸೀರೆ ಇರ್ಲಿ. ಗಿರ್ಜಾ, ದುಡ್ಡು ಆಮೇಲೆ ತಂದ್ಕೊಡ್ತೀನಿ. ಅಕ್ಕಾರ, ಈ ಸೀರೆ ಇಲ್ಲೇ ಇರ್ತೈತ್ರಿ, ರೊಕ್ಕ ಕೊಟ್ಟ ಆಮೇಲೆ ತಗೊಂಡು ಹೋಗ್ರಿ. ಸರಿ, ಎಷ್ಟು ದುಡ್ಡು? 2,500 ರೀ. ಒಂದು 500 ಕಮ್ಮಿ ಮಾಡ್ಕೊಳ್ಳಿ. ಗಿರಿಜಕ್ಕರ್ ಗೊತ್ತಿರೋರಂತ ಹೇಳಿ 500 ರೂಪಾಯಿ ಕಮ್ಮಿನೇ ಹೇಳೇನ್ರಿ. MRP 3,000. ಬೇಡ, ತಗೊಳ್ಳಿ. ಸರಿ, ನಾನು ಬರ್ತೀನಿ ಗಿರ್ಜಾ. ಸರಿ, ನಾನು ಬರ್ತೀನಿ ಗಿರಿಜಾವೈನರ. ಬಂದ ಪವ್ಯ, ಹೋದ ಪವ್ಯ. ಯಾಕೆ ಬಂದಿದ್ ನೀನು? ಇಲ್ರಿ, ನಾನು ನನ್ನಾಕಿಗೆ ಸೀರೆ ತಗೊಳ್ಳೋಣ ಅಂತಾನೆ ಬಂದಿನ್ರಿ. ಆದ್ರೆ ಸಂಧ್ಯಾ ಮೇಡಮ್ ಅವ್ರಿಗೆ ಕೊಟ್ರಲ್ರಿ, ಆ ಥರದ್ದು ಸೀರೆ ಇಲ್ಲಿ ಯಾವ್ದು ಕಾಣವಲ್ರಿ, ಅದಕ್ಕೆ ಹೊಂಟೀನಿ. ಯಾರು ಹೇಳಿದ್ದು? ಈಗ ನಿನ್ ಬೇಕರಿಗೆ ಬಂದ್ ಕೇಳ್ಕೊಂಡು ಯಾರೋ ಬರ್ತಾರೆ, ಬಂದಿಲ್ಲ ಅಂದಾಗ ಅವ್ರನ್ನ ಹಾಗೆ ಕಳಿಸ್ತೀಯಾ? ಕ್ರೀಮ್ ಬಂದ್ ಕೊಟ್ಟು ಕಳ್ಸಲ್ವಾ? 1 ನಿಮಿಷ ಇರು. ನೋಡಿಲಿ, ಸೇಮ್ ಟು ಸೇಮ್ ಸೀರೆ, ಕಲರ್ ಮಾತ್ರ ಚೇಂಜ್. ಸೀರೆ ಬಹಳ ಚಲೋ ಐತ್ರಿ. ಅಯ್ಯಯ್ಯ ಸೌದಕ್ಕೆಲ್ಲವ ಸೀರೆ ತಗೊಳ್ದಂಗೆ ಹಂಗೆ ಹೋದ್ರೆ ಬಾಯರ್ ಮುಂದೆ ಮರ್ಯಾದೆ ಹೋಗ್ತೈತಿ. ಸಂಧ್ಯಾ ಮೇಡಮ್ ಅವರು ರೊಕ್ಕ ಇದ್ದಂಥವ್ರಿ 2,500 ಕೊಟ್ರಿ. ನಾವು ಬಡವ್ರ ಮಕ್ಕಳು 500 ರೂಪಾಯಿ ಕಮ್ಮಿ ತಗೊಂಡು ನಮ್ಮ ರೊಕ್ಕನೂ ಉಳಿಸ್ರಿ. ಅಕ್ಕಾರ, ಹಂಗಂದ್ರ ಇನ್ನ 500 ರೂಪಾಯಿದ ಇವ್ರ ಅಂಗಡಿ ಒಳಗ ಹಾಲು ಮೊಸರು ತಗೊಂಡು ಚುಕ್ತಾ ಮಾಡ್ಬಿಡ್ರಿ. ಹಂಗಂತೀರ ಬಾಯರ? ಬ್ಯಾಡ್ ಬಿಡ್ರಿ, ನಮಗೆ ಬಾಕಿ ಇಟ್ಕೊಂಡು ಬಾಕಿ ಕೊಟ್ಟು ಅಭ್ಯಾಸ ಇಲ್ರಿ. ತಗೋರಿ. ಬರ್ತೀನಿ ರೀ ವೈನರ, ಬರ್ತೀನಿ ರೀ ಬಾಯರ. ಅಕ್ಕಾರ, ಇಷ್ಟು ಮಟ್ಟ ಸೀರೆ ವ್ಯಾಪಾರ ಮಾಡಿ 1,000 ರೂಪಾಯಿ ಲಾಭ ಆಗೈತ್ರಿ. 500 ರೂಪಾಯಿ ನಿಮ್ಗ, 500 ರೂಪಾಯಿ ನನಗ್ರಿ. ಅಮ್ಮ ಲಕ್ಷ್ಮೀ ದೇವಿ, ಹೀಗೆ ಯಶಸ್ಸು ಸಿಗಲಿ. ತಥಾಸ್ತು.
ಏನಂದ್ರಿ ನೀವು ಅನ್ಕೊಂಡಂಗ ಆಗ್ಲಿ ಅನ್ನಿರಿ. ಯಾರೋ ಪುಣ್ಯಾತ್ಮ ಚೇರ್ ಹಾಕಿದಾರಲ್ಪ. ಬೆಳಗ್ಗೆಯಿಂದ ಓಡಾಡಿದ್ದಕ್ಕೆ ಕೆಲಸ ಖಾಲಿ ಇಲ್ಲ ಅನ್ನೋದಷ್ಟೇ ನನಗೆ ಸಿಕ್ಕಿದ್ದು. ನನಗೆ ಈ ಗತಿ ಅಂದರೆ ಪಾಪ ಬಾಬು ರಾಮಯ್ಯನಿಗೆ ಏನು ಗತಿನೋ ಏನೋ. ನಡ್ರಿ ಸರ್ ಮನೆಗೆ ಹೋಗೋಣ. ರಮಯ್ಯ, ಮನೆಗಳಿಗೆ ಹೋಗೋದು ದೊಡ್ಡದಲ್ಲಪ್ಪ. ಮೊದಲು ಕೆಲಸಗಳಿದ್ದಾಗ ಜೇಬುಗಳು ತುಂಬ ದುಡ್ಡಿರ್ತಿತ್ತು. ಮನೆಗಳಿಗೆ ಹೋಗ್ಬೇಕಾದ್ರೆ ಮಲ್ಲಿಗೆ ಹೂಗಳು, ಮೈಸೂರು ಪಾಕ್ಗಳು, ಇಲ್ಲ ಪಾನಿಪುರಿಗಳು, ಮಸಾಲೆ ಪುರಿಗಳು, ಗೋಬಿ ಮಂಚೂರಿಗಳು ಏನೋ ಒಂದು ತಗೊಂಡು ಹೋಗ್ತಿದ್ನಿ. ಆದರೆ ಈಗ ಅಲ್ದು ಸಾಕಾಗಿ ಜೇಬುಗಳಲ್ಲಿ ನಯಾ ಪೈಸೆ ದುಡ್ಡುಗಳಿಲ್ಲ. ಆ ಗಾಡಿ ಅಡ ಮಾಡಿಸ್ಕೊಂಡ್ರವನು ಗಂಟೆಗೆ 4 ಸಲ ಫೋನ್ಗಳು ಮಾಡಿ ಬಡ್ಡಿಯಲ್ಲಿ ಅಂತ ಪ್ರಾಣಗಳು ತಿಂತವನೆ. ಅದಕ್ಕೆ ಇವತ್ತು ಆಫೀಸ್ ಮುಂದೆನೇ ಮಲ್ಕೊಂಡ್ಬಿಡ್ತೀನಿ. ಕಾಲಿಗೆ ಬೀಳ್ತೀನಿ. ದುಡ್ಡು ಹೆಂಗಾದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಸುಮ್ಮನೆ ಮನೆಗೆ ನಡೀರಿ ಸರ್. ನೋಡಿದ ಜನಗಳು ಏನನ್ನಲ್ಲ. ಜನ ಏನು ಅನ್ಕೊಳ್ಳಲ್ಲ ಅಂತ ಅನ್ಕೊಂಡೇ ನಮ್ಮ ಜೀವನ ಬೀದಿಗೆ ಬಂದ್ಬಿಡ್ತು. ವಿಷಯ ಗೊತ್ತಾಗ ಸುಮ್ಮನೆ ಇರ್ತಾರ. ಇವ್ರೀ ಶಿವಪ್ರಸಾದ್ ಅವ್ರು ಕೆಲಸ ಕಳ್ಕೊಂಡ್ಬಿಟ್ರಂತೆ, ಅವ್ರ ಮನೆಯವರೆಲ್ಲ ಬೀದಿಗೆ ಬಂದ್ಬಿಟ್ರಂತೆ, ಹಂಗಂತೆ ಹಿಂಗಂತೆ ಅಂತ ಬರೀ ಅಂತೆ ಕಂತೆಗಳೇ ಮಾತಾಡ್ತಿರ್ತಾರೆ. ಅಟ್ಪಕ್ತರಾದ್ರು ಅಂದ್ಬಿಟ್ಟು ಸುಮ್ಮನಾಗ್ತಾರೆ ರಮಯ್ಯ. ಆದರೆ ಈ ನೆಂಟರುಗಳವರಲ್ಲ ನೆಂಟರುಗಳು, ನನ್ನ ಮಕ್ಳುಗಳು ನಮ್ಮ ಪರಿಸ್ಥಿತಿಗಳನ್ನ ಸ್ಟೇಟಸ್ಗಳು ಸ್ಟೋರಿಗಳು ಹಾಕೊಂಡು ಅದು ಸರಿ. ನಮಗೆ ಕೆಲಸ ಇಲ್ಲ ಅಂತ ಗೊತ್ತಾದಾಗಲೇ ತಾನೇ ನಮ್ಮವ್ರಿಗೆಲ್ಲ ನಮ್ಮ ಬಗ್ಗೆ ಮಾತಾಡೋ ಕೆಲಸ ಸಿಗೋದು. ನಿಮಗೆ ಒಬ್ಬರೇನ್ರು, ನೀವೇ ಹಿಂಗೆ ಯೋಚನೆ ಮಾಡ್ತಾ ಇದ್ದೀರಾ. ನನಗೆ 2 ಹೆಂಡ್ತಿರು. ಶಿವು ಸರ್ಗೆ 1 ಹೆಂಡ್ತಿ, 2 ಮಕ್ಕಳು, ಜೊತೆಗೆ ವಯಸ್ಸಾಗಿರೋ ತಂದೆ ಬೇರೆ. ನಮ್ಗಳ ಪರಿಸ್ಥಿತಿ ಹೆಂಗಿರ್ಬೇಕು ಸರ್? ಸುಮ್ಮನೆ ಮನೆಗೆ ನಡೀರಿ ಸರ್. ಮನೆಗೆ ಹೋದ್ರೆ ಸುಮ್ಮನಿರ್ತಾರ? ಹೆಂಡ್ತಿ ಕೆಲಸ ಸಿಗ್ತೇನ್ರಿ ಅಂತ ಕೇಳ್ತಾಳೆ. ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ನನ್ನ ಗಂಡ ಸೋತ್ಬಿಟ್ನಲ್ಲ ಅಂತ ನೊಂದ್ಕೊಳ್ತಾಳೆ. ಆಗ ನಾನು ಬದುಕಿದ್ದು ಸತ್ತಂಗೆ. ಏನು ಜೀವನನೋ ಏನೋ. ಪೆಟ್ರೋಲ್ ಹಾಕ್ಸೋಕ್ಕೂ ಕಾಸಿಲ್ಲದೆ ನಡ್ಕೊಂಡು ಓಡಾಡ್ತಾ ಇದ್ದೀನಿ. ಅಂತ ಅದರಲ್ಲಿ ರೇಷನ್ ಖರ್ಚು, ಮನೆ ಸಾಲ, EMI, ಚೀಟಿ, ಇದೆಲ್ಲದಕ್ಕೂ ಎಲ್ಲಿಂದ ದುಡ್ಡು ಹೊಂದಿಸ್ಲಿ ನಾನು? ಯಾವುದು ಕಟ್ಟಿಲ್ಲ ಅಂತ ಮನೆ ಬಾಗಿಲುಗಳಿಗೆ ಬಂದರೆ ನಾನು ಏನು ಮಾಡಲಿ ರಮಯ್ಯ? ನನ್ನ ಕೈಲಂತೂ ಏನೂ ಮಾಡೋಕ್ಕಾಗಲ್ಲಪ್ಪ. ಮೊದಲೇ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಾಲ್ಗೆಲ್ಲ ಒಣಗ್ತಾ ಇದೆ, ಕಣ್ಣೆಲ್ಲ ಮಂಜು ಆಗ್ತಾ ಇದೆ. ಅದಕ್ಕೆ ಹೇಳಿದ್ದು ನಮ್ಮ ಮನೆಗೆ ಬನ್ನಿ, ಸ್ವಲ್ಪ ಹೊತ್ತಿದ್ದು ಊಟ ಮಾಡ್ಕೊಂಡು ಆಮೇಲೆ ನಿಮ್ಮ ಮನೆ ಕಡೆಗೆ ಹೋಗಿ. ಸರ್ ಬನ್ನಿ. ಅಯ್ಯೋ ಬನ್ನಿ ಸರ್, ನೀವು ಬನ್ನಿ, ಇಲ್ಲಿ ಹೇಳ್ತೀನಿ ಬನ್ನಿ. ಅಯ್ಯೋ ಹಾಳಾದ ಬಿಕ್ಕಳಿಕೆ ಇವಲ್ಲೇ ಶುರು ಆಗ್ಬೇಕಾ? ಇಲ್ಲೆಲ್ಲೂ ಒಂದು ನಲ್ಲಿ ಕೂಡ ಕಾಣಿಸ್ತಾ ಇಲ್ವೇ? ಯಾರಾದ್ರೂ ದೇವ್ರ ತರ ಬಂದು ನೀರು ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಕರೆದ್ರ ಸ್ವಾಮಿ? ಏನಿಲ್ಲ ಸ್ವಾಮಿ, ನಾನು ಸುಮ್ಮನೆ ನನ್ನ ಪಾಡಿಗೇನೋ ಮಾತಾಡ್ಕೊತಾ ಇದ್ದೆ. ಬಿಕ್ಕಳಿಸ್ತಾ ಇದ್ದೀರಾ? ಎಳ್ನೀರು ಕೊಡ್ಲಾ? ಎಳ್ನೀರ ಮಿನಿಮಮ್ 40 ರೂಪಾಯಿ ಅಂತೂ ಇರುತ್ತೆ. ಬೇಡಪ್ಪ, ನನಗೇನು ಎಳ್ನೀರು ಬೇಡ. ನೀನು ಕಾಸೇನು ಕೊಡಬೇಕಾಗಿಲ್ಲಪ್ಪ. ನನಗೆ ವ್ಯಾಪಾರ ತುಂಬ ಚೆನ್ನಾಗಾಗಿದೆ. ಇದನ್ನು ಮನೆಗೆ ತಗೊಂಡು ಹೋಗ್ತಿದ್ದೆ, ಅದ್ರ ಬದಲು ನಿನಗೆ ಕೊಡ್ತಿದ್ದೀನಿ ಅಷ್ಟೇ. ಕುಡಿ. ಇದೇನಪ್ಪ, ಒಂದೇ ಗುಟ್ಕಿಗೆ ಬಿಕ್ಕಳಿಕೆನೇ ನಿಂತೋಯ್ತು. ನನ್ನ ಜೀವನದಲ್ಲಿ ಸುಮಾರು ಸರಿ ಎಳ್ನೀರು ಕುಡ್ದಿದ್ದೀನಿ, ಆದರೆ ಇಷ್ಟು ರುಚಿಯಾಗಿರೋ ಎಳ್ನೀರು ಇವತ್ತೇ ಫಸ್ಟ್ ಟೈಮ್ ಕುಡಿತಾ ಇರೋದು.
ಪ್ರೀತಿಯಿಂದ ಕೊಟ್ರೆ ಎಲ್ಲನೂ ರುಚಿಯಾಗಿರುತ್ತೆ. ಇನ್ನೊಂದು ಕೆತ್ಲಾ? ಸಾಕು.